ರಾಜ ಶೇರ್ ಸಿಂಗ್ ತನ್ನ ಹೆಂಡತಿ ಮತ್ತು ಇಬ್ರು ಮಕ್ಕಳೊಂದಿಗೆ ಕಾಡಿನಲ್ಲಿ ವಾಸವಾಗಿತ್ತು. ಶೇರ್ ಸಿಂಗ್ಗೆ ತಿನ್ನೋದು ಅಂದ್ರೆ ಇಷ್ಟ. ದಿನಾ ಅದು ಬೇರೆ ಬೇರೆ ಪ್ರಾಣಿಗಳನ್ನು ಶಿಕಾರಿ ಮಾಡಿ ತಿನ್ನುತ್ತಿತ್ತು. ಶೇರ್ ಸಿಂಗ್ ನ ವೀಕ್ನೆಸ್ ಅಂದ್ರೆ ಉಳಿದ ಊಟವನ್ನು ಕೂಡ ಅದು ಬೇರೆಯವರಿಗೆ ಕೊಡ್ತಿರ್ಲಿಲ್ಲ, ತನ್ನ ಹೆಂಡತಿ ಮಕ್ಕಳಿಗೂ ಕೊಡ್ತಾ ಇರ್ಲಿಲ್ಲ. ಶೇರ್ ಸಿಂಗ್ ಒಂದಿನ ಶಿಕಾರಿ ಮಾಡಿದ ಪ್ರಾಣಿ ತಿಂತಾ ಇರುತ್ತೆ. ಆಗ ಶೇರ್ನಿ ಮತ್ತು ಇಬ್ರು ಮಕ್ಕಳು ಬರ್ತಾರೆ. ಸ್ವಲ್ಪ ಕೇಳ್ರಿ, ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಶಿಕಾರಿ ಮಾಡೋದಕ್ಕೆ ನಮ್ ಮಕ್ಳು ಹೋಗಿದ್ರು. ಆದ್ರೆ ಅವ್ರಿಗೆ ಶಿಕಾರಿ ಮಾಡೋಕ ಆಗ್ಲಿಲ್ಲ. ನೀವು ನಮ್ಗೆ ಸ್ವಲ್ಪ ಊಟ ಕೊಡ್ತೀರಾ? ಎಂದೂ ಇಲ್ಲ. 2-3 ದಿನ ಹಸುವಿನಿಂದ ಇದ್ರೆ ಬೇಟೆ ಆಡೋದನ್ನ ತಂತಾನೆ ಕಲಿತೀಯ. ಹೊರಟೋಗು ಇಲ್ಲಿಂದ. ಶೇರ್ನಿ ಕೋಪ ಮಾಡ್ಕೊಂಡು ತನ್ನ ಮಕ್ಳನ್ ಕರ್ಕೊಂಡು ಅಲ್ಲಿಂದ ಹೋಗುತ್ತೆ. ಜುನಾಗಢ್ನ ಈ ಕಾಡಿಗೆ ಬಹಳಷ್ಟು ಋಷಿ ಮುನಿಗಳು ತಪಸ್ ಮಾಡೋಕ್ ಬರ್ತಾರೆ. ಜಟಾಧಾರಿ ಬಾಬಾ ಕೂಡ ತಮ್ಮ ಶಿಷ್ಯರೊಂದಿಗೆ ಈ ಕಾಡಿನಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ಆಗ ಶೇರ್ನಿ ಮತ್ತು ಇಬ್ರು ಮಕ್ಳು ಅಲ್ಲಿ ಹೋಗ್ತಾ ಇರ್ತಾರೆ. ಆಗ ಆ ಗುರು ಶಿಷ್ಯರನ್ನು ನೋಡ್ತಾರೆ. ಅಮ್ಮ, ಅಲ್ ನೋಡಿ, ಇಬ್ರು ಮನುಷ್ಯರು ಕೂತಿದ್ದಾರೆ, ಅವರನ್ನೇ ಶಿಕಾರಿ ಮಾಡೋಣ ಬನ್ನಿ. ಹೌದು ಅಮ್ಮ, ಹಸಿವು ತುಂಬಾನೇ ಆಗಿದೆ. ಋಷಿ ಮುನಿಗಳು ತಪಸ್ ಮಾಡೋದನ್ನ ನೋಡಿ ಶೇರ್ನಿ ಹೇಳುತ್ತೆ, ಇಲ್ಲ ಮಕ್ಳೇ, ಅವರು ಋಷಿ ಮುನಿಗಳು, ಅವರನ್ನ ಸಾಯಿಸಬಾರ್ದು. ಅಮ್ಮ, ಈ ಋಷಿಗಳು ಅಂದ್ರೆ ಯಾರು? ಮಗ್ನೆ, ಋಷಿಗಳು ಸಮಾಜಕ್ಕೆ ಒಳ್ಳೆ ದಾರಿ ತೋರಿಸ್ತಾರೆ, ಧರ್ಮದ ದಾರಿಯಲ್ಲಿ ಹೇಗ್ ಹೋಗೋದು ಅಂತ ಕಲಿಸ್ತಾರೆ. ಅಮ್ಮ, ನೀವು ಯಾಕೆ ನಿಮ್ಮ ಕರ್ತವ್ಯ ಮರ್ತ್ ಬಿಟ್ಟಿದ್ದೀರಿ? ನಮ್ಗೆ ಊಟ ಕೊಡ್ಸೋದು ನಿಮ್ ಕರ್ತವ್ಯ. ಊಟ ಎದುರುಗಡೆ ಇದ್ರು ಯಾಕೆ ನೀವು ನಮ್ಮನ್ನ ತಡಿತಿದ್ದೀರಾ? ನಾನ್ ನಿಮ್ಗೆ ಒಳ್ಳೇದನ್ನೇ ಬಯಸ್ತೀನಿ. ಊಟ ಅಂತೂ ಎಲ್ಲಾದ್ರೂ ಸಿಕ್ಕೇ ಸಿಕ್ಕುತ್ತೆ, ಬನ್ನಿ. ಶೇರ್ಣಿಯ ಮಾತನ್ನು ಕೇಳಿ ಋಷಿಗಳು ಪ್ರಸನ್ನರಾಗ್ತಾರೆ. ನಂತರ ಶೇರ್ಣಿಗೆ ಹೇಳ್ತಾರೆ, ನೀನು ಒಂದು ಒಳ್ಳೆ ತಾಯಿ. ನಿನಗೆ ಎಂದೂ ಸಂಕಟ ಬಂದಾಗ ನನ್ನನ್ನು ನೆನಪು ಮಾಡು, ನಾನ್ ನಿನಗೆ ಸಹಾಯ ಮಾಡ್ತೀನಿ. ಶೇರ್ ಮಾರನೇ ದಿನ ಅದೇ ಜಾಗಕ್ಕೆ ಬರುತ್ತೆ. ಮತ್ತೆ ಗುರು ಶಿಷ್ಯ ಇಬ್ರನ್ನು ನೋಡುತ್ತೆ. ಅರೆ ವಾ, ಎಷ್ಟೋ ದಿನ ಆದ್ಮೇಲೆ ಮನುಷ್ಯನ್ ದೇಹದ ಮಾಂಸ ತಿನ್ನೋ ಅವಕಾಶ ಸಿಕ್ಕಿದೆ. ಶೇರ್ ಸಿಂಗ್ ನ ಧ್ವನಿ ಕೇಳಿದ ಕೂಡ್ಲೆ ಗುರು ಶಿಷ್ಯರು ಕಣ್ಣನ್ನು ಬಿಡ್ತಾರೆ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಮೇಲ್ನೋನು ಕೊಡಕ್ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ ಅಂತ. ನನಗೆ ಒಂದು ಬೇಟೆ ಬೇಕಿತ್ತು, ಆದ್ರೆ ಅವನು ನನಗೆ 2 ಬೇಟೆ ಕೊಟ್ಬಿಟ್ಟ. ಹೇಳಿ ಮನುಷ್ಯರೇ, ನಿಮ್ಮಿಬ್ರಲ್ಲಿ ಯಾರು ನಾನು ಫಸ್ಟ್ ಆಹಾರ ಮಾಡ್ಕೊಳ್ಳಿ? ಅಲ್ಲೇ ನಿಲ್ಲು ಪ್ರಾಣಿ, ನಿನಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ನಾನ್ ಯಾರು ಅಂತ ನಿನಗೂ ಗೊತ್ತಿಲ್ಲ. ನಾನು ಈ ಕಾಡಿನ ರಾಜ. ಅಂದಾಗೆ ನಾನೊಬ್ಬ ತಪಸ್ವಿ. ನಿನ್ನಂತ ಹಲವು ರಾಜರು ನನ್ನ ಕಾಲಿಗೆ ಬೀಳೋಕ್ ಬರ್ತಾರೆ. ಬರ್ತಿರ್ಬಹುದು, ಆದ್ರೆ ಅವ್ರಿಗೆ ನೀನು ಆಶೀರ್ವಾದ ಬಿಟ್ಟು ಬೇರೆ ಏನ್ ಕೊಡೋಕ್ ಸಾಧ್ಯ? ಹಸಿವಿನಿಂದ ಇದ್ದವ್ರಿಗೆ ಆಹಾರ ಕೊಡಕ್ಕಾಗತ್ತಾ? ಇಲ್ಲ ತಾನೆ? ನೋಡು ಮಹಾರಾಜ, ಹಸಿವು ಏನಂದ್ರೆ ಅದನ್ನ ಇಂಗಿಸ್ಬೇಕು ಅಂದ್ರೆ ಹಸಿದವನು ಏನಾದ್ರೂ ಮಾಡ್ಲೇಬೇಕು. ಯಾವ ತರ ನಾನ್ ನಿನ್ನನ್ನ ಬೇಟೆ ಆಡಿ ನಾನು ಹಸಿವಿನ ಇಂಗಿಸ್ತೀನಿ? ನಿಲ್ಲು, ನನ್ನ ಗುರುಗಳು ನನ್ನ ದೇವರ ಸಮಾನ. ಅವರನ್ನು ಬೇಟೆ ಆಡುವುದು ನಾನು ನೋಡೋಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಮೊದಲು ನನ್ನನ್ನು ಸಾಯಿಸು. ನೀವು ಮನುಷ್ಯರು ತುಂಬಾನೇ ಇಮೋಷನಲ್ ಆಗಿರ್ತೀರಾ, ಪ್ರಾಣ ಕೊಡಕ್ಕೆ ಯಾವಾಗ್ಲೂ ತಯಾರಾಗಿರ್ತೀರಾ. ಅಂದಾಗೆ ಮೊದ್ಲೇ ನಾವು ಪ್ರಾಣಿಗಳು. ಮೊದ್ಲು ನಾನ್ ನಿನ್ ತಿಂದ್ರು ಅಥವಾ ಇವನನ್ ತಿಂದ್ರು ಏನು ಬದಲಾವಣೆ ಇಲ್ಲ. ಶೇರ್ ಸಿಂಗ್ ಗರ್ಜನೆ ಮಾಡೋದ ಶಿಷ್ಯನ ಮೇಲೆ ಹಲ್ಲೆ ಮಾಡುತ್ತೆ. ಮತ್ತೆ ಶಿಷ್ಯನನ್ನು ತನ್ನ ಭೋಜನವನ್ನಾಗಿ ಮಾಡುತ್ತೆ. ಮತ್ತೆ ಗುರುಗಳಿಗೆ ಹೇಳುತ್ತೆ, ಇವತ್ತು ನನ್ ಹೊಟ್ಟೆ ತುಂಬಿದೆ, ಇವತ್ತು ನಾನ್ ನಿನ್ ಕೊಲ್ಲಲ್ಲ ಮಾನವ. ನಾಳೆ ನನಗೆ ಪುನಃ ಹೊಟ್ಟೆ ಹಸಿಯುತ್ತೆ, ಆಗ ಬರ್ತೀನಿ. ಆಗ ನಿನ್ನನ್ ಕೊಂದು ನನ್ ಹಸಿವಿನ ಇಂಗಿಸ್ತೀನಿ. ತಪ್ಪು. ಇನ್ಮೇಲೆ ನಿನ್ ಹಸಿವು ಯಾವಾಗ್ಲೂ ಹಿಂಗೋಲ್ಲ. ನೀನ್ ಎಷ್ಟೇ ತಿಂದ್ರು ನೀನ್ ಹಸುವಿನಿಂದಲೇ ಇರ್ತೀಯ. ಇದು ಈ ಸನ್ಯಾಸಿಯ ಶಾಪ. ನೀನ್ ಎಷ್ಟೇ ತಿಂದ್ರು ಹಸುವಿನಿಂದಲೇ ಇರ್ತೀಯ. ನೀನ್ ಎಷ್ಟೇ ತಿಂದ್ರು ಹಸುವಿನಿಂದಲೇ ಇರ್ತೀಯ. ಶಾಪ ಕೊಟ್ಟಿದ್ದಕ್ಕಾಗಿ ಶೇರ್ ಸಿಂಗ್ಗೆ ಋಷಿ ಮೇಲೆ ಕೋಪ ಬರುತ್ತೆ. ಸನ್ಯಾಸಿ, ನನಗೆ ಶಾಪ ಕೊಟ್ಟು ನಿನ್ನ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಿ. ಹೇಳ್ಬೇಕು ಅಂದ್ರೆ ನಾನು ನಿನ್ನ ನಾಳೆ ಕೊಲ್ತಿದ್ದೆ, ಆದ್ರೆ ಈಗ ನಾನು ಇವತ್ತೇ ಸಾಯಿಸ್ತೀನಿ. ಶೇರ್ ಸಿಂಗ್ ಹಾರುದ ಋಷಿಗಳ ಮೇಲೆ ಬೀಳುತ್ತೆ. ಆದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಋಷಿಗಳು ಅಂತರ್ಯಾಮಿಯಾದರೆ. ಅರೆ, ಈ ಸನ್ಯಾಸಿಯಲ್ಲಿ ಮಾಯಾಗೋದ? ಇಲ್ಲೇ ಇದ್ನಲ್ಲ. ಮರುದಿನ ಬೆಳಗ್ಗೆ ಶೇರ್ ಸಿಂಗ್ ತನ್ನ ಪತ್ನಿಗೆ ಹೇಳುತ್ತೆ, ಕೇಳು ಮಹಾರಾಣಿ, ಇವತ್ತು ಹೊಟ್ಟೆಲಿ ಏನೋ ತೊಂದರೆ ಆಗ್ತಿದೆ. ಹಸಿವು ತುಂಬಾನೇ ಹೆಚ್ಚಾಗ್ತಿದೆ. ಇವತ್ತು ನಾನು ಬೇಗ ಭೇಟಿ ಆಡೋಕ್ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳಿ. ಶೇರ್ ಸಿಂಗ್ ತನ್ನ ಹಸಿವನ್ನು ನೀಗ್ಸೋದಕ್ಕೆ ಜಿಂಕೆಯನ್ನು ಶಿಕಾರಿ ಮಾಡಿ ತಿನ್ನುತ್ತೆ. ಆದ್ರೆ ಋಷಿಗಳ ಶಾಪದಿಂದ ಹೊಟ್ಟೆ ಹಸಿವು ಹೋಗೋದೇ ಇಲ್ಲ. ಅರೆ, ಇದೇನು? ಈಗ ತಾನೇ ನಾನು ಜಿಂಕೆ ಕೊಂದು ಸಾಯಿಸಿದ್ದೀನಿ, ಆದ್ರೂ ಹೊಟ್ಟೆ ಹಸಿತಿದೆ. ನನ್ಗೇನಾಗ್ತಿದೆ ಗೊತ್ತಾಗ್ತಾನೆ ಇಲ್ವಲ್ಲ. ಮತ್ತೊಮ್ಮೆ ಶೇರ್ ಸಿಂಗ್ ಶಿಕಾರಿ ಮಾಡ್ಕೊಂಡು ತಿನ್ನುತ್ತೆ. ಆದರೂ ಹಸಿವು ನೀಗಲಿಲ್ಲ. ಮತ್ತೆ ಹಸಿವಾಗಿದ್ರಿಂದ ಮತ್ತೊಮ್ಮೆ ಶಿಕಾರಿ ಮಾಡ್ಕೊಂಡು ತಿನ್ನುತ್ತೆ. ಆದ್ರೂ ಏನೂ ಪ್ರಯೋಜನವಾಗ್ಲಿಲ್ಲ. ಶೇರ್ ಸಿಂಗ್ಗೆ ಹಸಿವಾಗ್ತಾನೇ ಇರುತ್ತೆ. ಒಂದ್ ವೇಳೆ ಆ ಸನ್ಯಾಸಿಯ ಶಾಪ ನಿಜವಾಗ್ಲೂ ತಟ್ಟಿಲ್ಲ ತಾನೆ?
ರಾತ್ರಿ ಮನೆಗೆ ಹೋದಾಗ ಮಕ್ಕಳು ಅವರಿಗಾಗಿ ಕಾಯ್ತಾ ಇರ್ತಾರೆ. ಅಪ್ಪ, ಇವತ್ತು ನಾನೇ ಶಿಕಾರಿ ಮಾಡ್ಕೊಂಡು ನಾನು ಹೊಟ್ಟೆ ತುಂಬಿಸ್ಕೊಂಡೆ. ಹೌದು ಅಪ್ಪಾಜಿ. ಅಮ್ಮ ಬೇಟೆನ ಓಡಾಡ್ಸಿ ಸುಸ್ತು ಮಾಡ್ಬಿಡ್ತು. ಆಮೇಲೆ ಅಣ್ಣ ಕೊಂದ್ಬಿಟ್ಟ. ಮಕ್ಕಳು ಮೊದಲನೇ ಬಾರಿ ಶಿಕಾರಿ ಮಾಡಿದ್ದನ್ನು ಕೇಳಿ ಕೂಡ ಶೇರ್ ಸಿಂಗ್ಗೆ ಖುಷಿ ಆಗ್ಲಿಲ್ಲ. ಇದನ್ ನೋಡಿ ಶೇರ್ನಿ ಹೇಳುತ್ತೆ, ಏನಾಯ್ತ್ರಿ ನಿಮ್ಗೆ? ಯಾಕೋ ಚಿಂತೆಯಲ್ಲಿದ್ದೀರಿ? ಎಷ್ಟೇ ತಿಂದ್ರೂ ಹಸಿವು ನೀಗದೆ ಇರೋದನ್ನ ಶೇರ್ ಸಿಂಗ್ ತನ್ನ ಪತ್ನಿಗೆ ಹೇಳೋದಿಲ್ಲ. ಮತ್ತೆ ಮರುದಿನ ಶಿಕಾರಿಗಾಗಿ ಹೊರಡುತ್ತೆ. ಈ ದಿನ ಕೂಡ ಅದೇ ರೀತಿ ಆಯ್ತು. ಶೇರ್ ಸಿಂಗ್ ಎಷ್ಟೇ ಬಾರಿ ಶಿಕಾರಿ ಮಾಡ್ಕೊಂಡು ತಿಂದ್ರು ಹೊಟ್ಟೆ ಹಸುವು ನೀಗೋದೇ ಇಲ್ಲ. ಮತ್ತೆ ಶೇರ್ ಸಿಂಗ್ ಉದಾಸೀನದಿಂದ ಮನೆಗೆ ಬರುತ್ತೆ. ಶೇರ್ ಸಿಂಗ್ ಬೇಜಾರಾಗಿರೋದನ್ನ ನೋಡಿ ಶೇರ್ನಿ ಹೇಳುತ್ತೆ, ಏನಾಯ್ತ್ರಿ? ಇವತ್ತೂ ಕೂಡ ಶಿಕಾರಿ ಸಿಕ್ಲಿಲ್ವಾ? ಹಾಗೇನೂ ಇಲ್ಲ ಮಹಾರಾಣಿ. ಮತ್ತೇನಾಯ್ತ್ರಿ? ನನ್ಗಾದ್ರೂ ಹೇಳಿ. ನಂತರ ಶೇರ್ ಸಿಂಗ್ ಶಿಷ್ಯನನ್ನು ಶಿಕಾರಿ ಮಾಡೋದ್ರಿಂದ ಹಿಡಿದು ಸನ್ಯಾಸಿ ಅವರಿಗೆ ಶಾಪ ಕೊಟ್ಟಿದ್ದನ್ನು ಮತ್ತೆ ಎಷ್ಟೇ ಶಿಕಾರಿ ಮಾಡ್ಕೊಂಡು ತಿಂದ್ರು ಹೊಟ್ಟೆ ಹಸ್ವ ಹಾಗೆ ಇರುತ್ತೆ ಇದನ್ನ ಶೇರ್ಣಿಗೆ ಹೇಳುತ್ತೆ. ಇದನ್ ಕೇಳಿ ಶೇರ್ಣಿಗೆ ದುಃಖವಾಗುತ್ತೆ. ಅಯ್ಯೋ ದೇವ್ರೇ, ಇದೇನ್ ಮಾಡಿದ್ರಿ ನೀವು? ತಿನ್ನೋದಕ್ಕಾಗಿ ಋಷಿಗಳನ್ನೇ ಸಾಯಿಸ್ಬಿಟ್ರ? ನಂತರ ಶೇರ್ಣಿಗೆ ಗುರುಗಳು ಕೊಟ್ಟ ವಚನ ನೆನ್ಪಾಗುತ್ತೆ. कभी भी तुम पर कष्ट आए तो मुझे याद करना, मैं अवश्य तुम्हारी मदद करूंगा. ನೀವು ಚಿಂತೆ ಮಾಡಬೇಡಿ, ನಿಮ್ ಕಷ್ಟಕ್ಕೆ ಪರಿಹಾರ ಇದೆ ನನ್ ಬಳಿ. ಮರುದಿನ ಶೇರ್ಣಿ ನದಿ ದಂಡೆಯ ಮೇಲೆ ಪವಿತ್ರ ಸ್ಥಳದಲ್ಲಿ ಋಷಿಗಳನ್ನು ಧ್ಯಾನಿಸುತ್ತಾ, ಗುರುಗಳೇ, ಮಹಾತ್ಮರೇ, ನೀವು ನನಗೆ ವಚನ ನೀಡಿದ್ರಿ, ಕಷ್ಟದಲ್ಲಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ನನಗೆ ಅವಶ್ಯಕತೆ ಇದೆ ಪ್ರಭು, ದಯವಿಟ್ಟು ಪ್ರತ್ಯಕ್ಷರಾಗಿ. ಹೇಳು ಮಹಾರಾಣಿ, ನನ್ನಿಂದ ಏನ್ ಸಹಾಯ ಆಗ್ಬೇಕು ಅಂತ? ಗುರುಗಳೇ, ನೀವು ಶಾಪ ಕೊಟ್ಟಿದ್ದೀರಲ್ಲ, ಅವರು ನನ್ನ ಪತಿ. ದಯಮಾಡಿ ಅವರನ್ನು ಶಾಪ ಮುಕ್ತರನ್ನಾಗಿ ಮಾಡಿ. ಇದು ಸಾಧ್ಯವಿಲ್ಲ. ಅವನು ನನ್ನ ಶಿಷ್ಯನನ್ನು ಕೊಂದ್ಬಿಟ್ಟ. ನೀವು ನನಗೆ ವಚನ ನೀಡಿದ್ರಿ. ಆ ವಚನನ ನಾನು ಮುರಿತೀನಿ. ಹಾಗ್ ಹೇಳ್ಬೇಡಿ ಗುರುಗಳೇ. ನಿಮ್ಮ ಶಿಷ್ಯರ ಬದ್ಲಿಗೆ ನೀವು ನನ್ನ ಜೀವ ತಗೊಳ್ಳಿ, ಆದ್ರೆ ನನ್ನ ಅಪ್ಪನನ್ನು ಕ್ಷಮಿಸ್ಬಿಡಿ. ಹೌದು ಗುರುಗಳೇ, ಬೇಕಾದ್ರೆ ನಮ್ಮಿಬ್ರನ್ನು ನೀವು ಕೊಂದ್ಬಿಡಿ, ಆದ್ರೆ ನಮ್ ತಂದೆನ ಬಿಟ್ಬಿಡಿ. ಮಕ್ಕಳ ಮಾತನ್ನು ಕೇಳಿ ಗುರುಗಳು ತನ್ನ ಮನಸ್ಸನ್ನು ಬದಲಾಯಿಸ್ತಾರೆ ಮತ್ತೆ ಶೇರ್ ಸಿಂಗ್ ನನ್ನು ಕ್ಷಮಿಸೋದಕ್ಕೆ ಒಪ್ಕೋತಾರೆ. ನೋಡು ಮಹಾರಾಣಿ, ನಾನು ಪಾಪಿ ಸಿಂಹನನ್ನ ಈ ಶಾಪದಿಂದ ಮುಕ್ತ ಮಾಡಬಹುದು, ಆದ್ರೆ ಇದಕ್ಕಾಗಿ ಬೇರೆಯೊಬ್ಬರ ಸಹಾಯ ತಗೋಬೇಕಾಗುತ್ತೆ. ನೀವು ಯಾರ್ದಾದ್ರೂ ಸಹಾಯ ತಗೊಂಡು ನನ್ನ ತಂದೆಯನ್ನು ಕಾಪಾಡಿ ಗುರುಗಳೇ. ಸರಿ ಆಗಲಿ. ಸರಿ ಎಂದು ಹೇಳಿ ಗುರುಗಳು ತನ್ನ ಕೈಯನ್ನು ಮೇಲೆ ಮಾಡಿ ಹೇಳ್ತಾರೆ, ಹೇ ತಾಯಿ, ಹೇ ಜಗದಾಂಬೆ, ಪ್ರಕಟವಾಗು. ತಾಯಿ, ಒಬ್ಬ ಪಾಪಿನ ಶಾಪದಿಂದ ಮುಕ್ತ ಮಾಡೋಕೆ ನಿಮ್ಮ ಸಹಾಯ ಬೇಕು ನನಗೆ. ಖಂಡಿತ ಗುರುದೇವ. ಆ ಪಾಪಿ ಯಾರು? ಅವನು ಯಾವ ಪಾಪ ಮಾಡಿದ್ದಾನೆ ಅದನ್ನ ನನ್ಗೆ ಹೇಳಿ. ಮಾತಾಯಿ, ಅವನೊಬ್ಬ ಸಿಂಹ. ಅವನು ನನ್ನ ಶಿಷ್ಯನನ್ನ ಕೊಂದ್ಬಿಟ್ಟಿದ್ದಾನೆ. ಏನು, ನಿನ್ನ ಶಿಷ್ಯನನ್ನು ಹತ್ಯೆ ಮಾಡಿದವರಿಗೆ ಶಾಪ ಮುಕ್ತನನ್ನಾಗಿ ಮಾಡಿರಾ? ಹೌದು ತಾಯಿ, ಇವರು ಆ ಸಿಂಹನ ಹೆಂಡತಿ ಮಕ್ಕಳು. ಆ ಪಾಪಿಯ ಶಿಕ್ಷೆನ ನಾನು ಇವ್ರಿಗೆ ಕೊಡೋಕಾಗಲ್ಲ, ಅದಕ್ಕಾಗಿ ಇವ್ರ ಮೇಲೆ ಕರುಣೆ ತೋರಿಸಿ ಅಮ್ಮ. ಸರಿ ಗುರುದೇವ್ರೆ, ನನ್ಗೆ ಹೇಳಿ, ನೀವ್ ಅವರಿಗೆ ಯಾವ ಶಾಪ ಕೊಟ್ಟಿದ್ದೀರಿ? ನನ್ನ ಶಿಷ್ಯನ ಕೊಂದು ಸಾಯಿಸಿರೋದಕ್ಕೆ ಅವನಿಗೆ ನಾನು ಶಾಪ ಕೊಟ್ಟಿದ್ದೆ. ನೀನ್ ಎಷ್ಟೇ ತಿಂದ್ರು ಹಸಿವಿನಿಂದಲೇ ಇರ್ತೀಯ ಅಂತ. ಮತ್ತೆ ಆಗಿನಿಂದ ಶೇರ್ ಸಿಂಗ್ಗೆ ಎಷ್ಟೇ ತಿಂದ್ರೂ ಹಸಿವು ನೀಗೋದೇ ಇಲ್ಲ. ಸರಿ, ನನ್ನ ಹಾಲನ್ನು ಕುಡಿದ ಕೂಡ್ಲೆ ಅವನ ಹೊಟ್ಟೆ ಸರಿಯಾಗುತ್ತೆ ಮತ್ತೆ ಶಾಪದಿಂದ ಮುಕ್ತಿ ಸಿಗುತ್ತೆ. ಆದ್ರೆ ನನ್ನದೊಂದು ಷರತ್ತಿದೆ. ನೀವೇನೇ ಹೇಳಿದ್ರು ಅದನ್ ಪಾಲಿಸ್ತೀವಿ ತಾಯಿ. ಎಲ್ಲಿವರೆಗೆ ಅವ್ನು ನನ್ನನ್ನ ಸಂತೋಷ ಪಡಿಸಲ್ವೋ ಅಲ್ಲಿವರೆಗೆ ನಾನು ಹಾಲ್ ಕೊಡಲ್ಲ. ಮತ್ತೆ ನನ್ನ ಹಾಲ್ ಕುಡಿಯೋದಕ್ಕೆ 3 ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು. ಯಾವಾಗ ಅವನು ನನ್ನನ್ನು ಸಂತೋಷ ಪಡಿಸಿ ನನ್ನ ಹಾಲ್ ಕುಡಿತಾನೋ ಆ ದಿನ ಶಾಪದಿಂದ ಮುಕ್ತಿಯಾಗುತ್ತೆ. ಶೇರ್ನಿ ಮತ್ತು ಅವರ 2 ಮಕ್ಕಳು ಶೇರ್ ಸಿಂಗ್ ನ ಬಳಿ ಬಂದು ಶಾಪದಿಂದ ಮುಕ್ತಿಯಾಗೋದಕ್ಕೆ ಗೋಮಾತೆ ಹೇಳಿದ ಮಾತನ್ನು ಶೇರ್ ಸಿಂಗ್ಗೆ ಹೇಳ್ತಾರೆ. ನಾನು ಎಲ್ಲವನ್ನು ಮಾಡೋಕ್ ಸಿದ್ಧನಿದ್ದೇನೆ. ಹೇಗಾದ್ರೂ ಮಾಡಿ ನನ್ನನ್ನು ಈ ಶಾಪದಿಂದ ಮುಕ್ತಿ ಮಾಡಿ. ತಾಯಿ ಪ್ರತ್ಯಕ್ಷರಾಗಿ, ಮಹಾತಾಯಿ, ನಿಮ್ಮನ್ನು ಸಂತೋಷವಾಗಿರಿಸಲು ಬರೀ 3 ಕೆಲ್ಸ ಅಲ್ಲ, ಎಲ್ಲ ಒಳ್ಳೆ ಕೆಲ್ಸನೇ ಮಾಡ್ತೀನಿ, ಆದ್ರೆ ನನ್ನನ್ನು ಶಾಪದಿಂದ ಮುಕ್ತಿ ಮಾಡಿ. ತಥಾಸ್ತು. ನಂತರ ಶೇರ್ ಸಿಂಗ್ ಗೋಮಾತೆಯನ್ನು ಖುಷಿ ಪಡಿಸಲು ಒಳ್ಳೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಶೇರ್ ಸಿಂಗ್ ಬಹಳಷ್ಟು ಒಳ್ಳೆ ಕೆಲಸ ಮಾಡುತ್ತೆ, ಆದ್ರೂ ಗೋಮಾತೆಗೆ ಖುಷಿ ಆಗ್ಲಿಲ್ಲ. ತಾಯಿ, ಬರೀ 3 ಒಳ್ಳೆ ಕೆಲ್ಸ ಅಲ್ದೆ ಎಲ್ಲ ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀನಿ, ಆದ್ರೂ ಸಂತೋಷವಾಗಿ ಹಾಲ್ ಕೊಡ್ತಾ ಇಲ್ಲ ನೀನು. ಯಾಕೆ ತಾಯಿ? ನನ್ನನ್ನು ಖುಷಿ ಪಡಿಸೋದಕ್ಕೆ ನೀನು ಎಷ್ಟು ದೊಡ್ಡ ಅಪರಾಧ ಮಾಡಿದೀಯೋ ಅಷ್ಟೇ ದೊಡ್ಡ ಕೆಲಸ ಮಾಡ್ಬೇಕಾಗುತ್ತೆ, ಆಗ ನನಗೆ ಸಂತೋಷವಾಗುತ್ತೆ.
ನಂತರ ಶೇರ್ ಸಿಂಗ್ ಮತ್ತೆ ಒಳ್ಳೆ ಕೆಲಸ ಮಾಡುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲಿನಲ್ಲಿ ಹಸುವಿನ ಕರು ಒಂದು ನದಿಯಲ್ಲಿ ನೀರ್ ಕುಡಿಯಕ್ ಹೋಗುತ್ತೆ. ಆಗ ಅಲ್ಲಿಗೊಂದು ಮೊಸಳೆ ಬಂದು ಹಿಡ್ಕೊಬಿಡುತ್ತೆ. ಇದನ್ ನೋಡಿ ಶೇರ್ ಸಿಂಗ್ ಮೊಸಳೆ ಜೊತೆ ಹೋರಾಡಿ ಕರುವನ್ನು ಕಾಪಾಡುತ್ತೆ. ಇದನ್ ನೋಡಿ ಗೋಮಾತೆಗೆ ಖುಷಿ ಆಗುತ್ತೆ. ಈಗ ಇನ್ನೆರಡು ಬಾರಿ ನನಗೆ ಖುಷಿ ಪಡಿಸು, ಆಗ ನಾನ್ ನಿನ್ಗೆ ಹಾಲು ಕೊಡ್ತೀನಿ. ಸಂಜೆ ಟೈಮ್ ಅಲ್ಲಿ ಶೇರ್ ಸಿಂಗ್ಗೆ ತುಂಬಾ ಹಸಿವಾಗಿರುತ್ತೆ. ಆಗ ಒಂದು ಜಿಂಕೆಯನ್ನು ಶಿಕಾರಿ ಮಾಡಿ ತಿನ್ನೋಕ್ ಹೋಗುತ್ತೆ. ಆಗ ಅಲ್ಲೊಂದು ನಾಯಿ ಚಿರತೆಗೊಂಡಿರುತ್ತೆ. ಆ ನಾಯಿ ಶೇರ್ ಸಿಂಗ್ಗೆ ಹೇಳುತ್ತೆ, ಮಹಾರಾಜ, ನಾನು ಅನಾರೋಗ್ಯದಿಂದ ವಯಸ್ಸಾಗಿರೋದ್ರಿಂದ ಬೇಟೆ ಆಡೋಕ್ ಆಗ್ತಾ ಇಲ್ಲ. ನನ್ಗೆ ಆಹಾರ ಕೊಡ್ತೀಯಾ? ಒಂದ್ ವೇಳೆ ಈ ಊಟನ ನಾನ್ ಮಾಡ್ತಿದ್ರೆ ನಾನ್ ಸತ್ತೋಗ್ತೀನಿ. ಈಗ ನೀನೇ ಹೇಳು, ನಾನೇನ್ ಮಾಡ್ಲಿ ಅಂತ. ನಾನು ಅನಾರೋಗ್ಯದಿಂದ ನರಳ್ತಿದ್ದೀನಿ, ನೀನು ನನ್ಗೆ ಸಹಾಯ ಮಾಡ್ಲೇಬೇಕು. ನೀನ್ ಒಂದ್ ವೇಳೆ ಸಹಾಯ ಮಾಡಿದ್ರೆ ತುಂಬಾ ಆಶೀರ್ವಾದ ಕೊಡ್ತೀನಿ. ತನಗೆ ಹಸಿವಾಗಿದ್ರು ಕೂಡ ಶೇರ್ ಸಿಂಗ್ ಈ ವಯಸ್ಸಾದ ನಾಯಿಗೆ ಶೇರ್ ಸಿಂಗ್ ತನ್ನ ಊಟವನ್ನು ಕೊಡುತ್ತೆ. ತಗೋ, ನಿನ್ನ ಹಸಿವಿನ ಹಿಂಗುಸ್ಕೋ, ನಾನು ಬೇರೆ ಬೇಟೆ ಆಡ್ತೀನಿ. ಶೇರ್ ಸಿಂಗ್ ನ ಈ ಒಳ್ಳೆ ಕೆಲ್ಸ ನೋಡಿ ಗೋಮಾತೆಗೆ ಇನ್ನೂ ಖುಷಿಯಾಗುತ್ತೆ. ತನ್ನ ಹಸಿವನ್ನು ನೀಗ್ಸೋದಕ್ಕೆ ಶೇರ್ ಸಿಂಗ್ ಇನ್ನೆಲ್ಲೋ ಹೋಗುತ್ತೆ. ಆದ್ರೆ ಎಲ್ಲೂ ಶಿಕಾರಿ ಮಾಡೋಕ್ ಸಿಗೋದೇ ಇಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಅಲ್ಲೊಂದು ಜಿಂಕೆ ಮರಿ ಕಾಣುತ್ತೆ. ಶೇರ್ ಸಿಂಗ್ ಶಿಕಾರಿ ಮಾಡೋಕೆ ಮುಂದೆ ಬರುತ್ತೆ. ಜಿಂಕೆ ಮರಿ ಶೇರ್ ಸಿಂಗ್ ನನ್ನು ನೋಡಿ ಭಯ ಪಡುತ್ತೆ. ನನ್ನನ್ನು ಸಾಯಿಸ್ಬೇಡಿ ಶೇರ್ ಸಿಂಗ್, ನನ್ನನ್ನು ಸಾಯಿಸ್ಬೇಡಿ, ನಾನಿನ್ನೂ ಮಗು. ನೀನು ಮಗು, ಆದ್ರೆ ನನಗೆ ತುಂಬಾ ಹಸಿವಾಗಿದೆ. ಅದಲ್ದೆ ಬೇರೆ ಯಾವ ಬೇಟೆನೂ ಸಿಕ್ತಿಲ್ಲ. ನಿನ್ನನ್ನು ಕೊಂದೇ ನಾನು ಹಸಿವೆ ನಿಂಗಿಸ್ಕೋಬೇಕು. ನೀವಂತೂ ಕಾಡಿನ ರಾಜ, ನನ್ ಮೇಲೆ ದಯೆ ತೋರಿ ಶೇರ್ ಸಿಂಗ್, ನನ್ ಮೇಲೆ ದಯೆ ತೋರಿ. ಶೇರ್ ಸಿಂಗ್ಗೆ ತುಂಬಾ ಹಸಿವಾಗಿರುತ್ತೆ. ಈಗೇನಾದ್ರೂ ಅದು ಊಟ ಮಾಡ್ಲಿಲ್ಲ ಅಂದ್ರೆ ಅದ್ರ ಜೀವನೇ ಹೋಗುತ್ತೆ. ತನ್ನ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಜಿಂಕೆ ಮರಿಯನ್ನು ಶಿಕಾರಿ ಮಾಡೋಕೆ ಮುಂದೆ ಬರುತ್ತೆ. ಆಗ ಜಿಂಕೆ ಮರಿ ಹೇಳುತ್ತೆ, ಶೇರ್ ಸಿಂಗ್, ಇವತ್ತೇ ನನ್ ತಂದೆನ ಯಾರೋ ಸಾಯಿಸಿ ನನ್ನನ್ನು ಅನಾಥನನ್ನಾಗಿ ಮಾಡಿದ್ದಾರೆ. ಇವತ್ ನೀ ನನ್ನ ಬಿಟ್ರು ನಾಳೆ ನನ್ನನ್ನು ಯಾರೋ ಸಾಯಿಸ್ತಾರೆ. ಹಾಗಾಗಿ ನೀವೇ ನನ್ನನ್ನ ಸಾಯಿಸ್ಬಿಡಿ. ಜಿಂಕೆ ಮರಿಯ ಮಾತನ್ನು ಕೇಳಿ ಶೇರ್ ಸಿಂಗ್ ನ ಮನಸ್ಸು ಕರಗುತ್ತೆ. ಮತ್ತದು ಯೋಚಿಸುತ್ತೆ, ಕೆಲವು ಸಮಯದ ಹಿಂದೆ ಇವಳ ತಂದೆನ ನಾನೇ ಕೊಂದಿದ್ದು. ಈಗ ನಾನು ಈ ಅನಾಥೆನ ಕೊಂದು ಇನ್ನು ಪಾಪ ಮಾಡೋಕ್ ತಯಾರಿಲ್ಲ. ಹೋಗು ಮಗಳೇ, ನಿನ್ ಜೀವನ ನೀನ್ ಜೀವಿಸ್ಕೋ. ನನ್ನ ಹಸಿವು ನಿನ್ ಜೀವಕ್ಕಿಂತ ದೊಡ್ಡದೇನಲ್ಲ. ಶೇರ್ ಸಿಂಗ್ ಜಿಂಕೆ ಮರಿಯನ್ನು ಬಿಟ್ಬಿಡುತ್ತೆ. ಇದನ್ ನೋಡಿ ಗೋಮಾತೆಗೆ ತುಂಬಾ ಖುಷಿಯಾಗುತ್ತೆ. ಶೇರ್ ಸಿಂಗ್, ನಿನ್ನ ಕೆಲ್ಸದಿಂದ ನಾನು ಪ್ರಸನ್ನಳಾಗಿದ್ದೇನೆ. ಬಾ, ನನ್ನ ಹಾಲ್ ಕುಡಿ. ಶೇರ್ ಸಿಂಗ್ ಈ ಚಮತ್ಕಾರಿ ಹಸುವಿನ ಹಾಲ್ ಕುಡಿದ್ ಕೂಡ್ಲೆ ಋಷಿ ಮುನಿಗಳ ಶಾಪದಿಂದ ಮುಕ್ತಿ ಸಿಗುತ್ತೆ. ಅರೆ ವಾ, ನನ್ನ ಹಸಿವು ಹಿಂಗೋಯ್ತು. ನೋಡು ಮಹಾರಾಣಿ, ನಾನು ಹುಷಾರಾಗ್ಬಿಟ್ಟೆ. ನೋಡಿ ಮಗಳೇ. ಶೇರ್ ಸಿಂಗ್ ಶಾಪ ಮುಕ್ತನಾಗಿದ್ದನ್ನು ನೋಡಿ ಶೇರ್ಣಿ ಗೋಮಾತೆಗೆ ಹೇಳುತ್ತೆ, ಗೋಮಾತೆ, ನಿಮಗೆ ಧನ್ಯವಾದ, ಒಳ್ಳೆಯದಾಗ್ಲಿ. ಮರುದಿನ ಶೇರ್ ಸಿಂಗ್ ತನ್ನ ಪರಿವಾರದೊಂದಿಗೆ ಗುರುಗಳ ಬಳಿ ಬರುತ್ತೆ. ಧನ್ಯವಾದ ಗುರುಗಳೇ, ಒಳ್ಳೇದಾಗ್ಲಿ. ಗುರುಗಳೇ, ನನ್ನ ಇಡೀ ಜೀವನನ ನಿಮ್ ಸೇವೆ ಮಾಡ್ಕೊಂಡು ನಿಮ್ ಪಾದದ ಕೆಳಗೆ ಕಳಿಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಮಾಡಿ. ಕಾಡಿನ ಬೆಳವಣಿಗೆ ನನ್ನ ಸೇವೆ. ನಾನು ಹೇಳೋದೇನಂದ್ರೆ, ಇದೇ ರೀತಿಲಿ ಕಾಡಿನ ಪ್ರಾಣಿಗಳಿಗೆ ರಕ್ಷಣೆ ಮಾಡ್ತಾ ಇರು. ಇದೇ ನಿನ್ನ ಪ್ರಾಯಶ್ಚಿತ್ತ. ತಥಾಸ್ತು. ಶಾಪದಿಂದ ಮುಕ್ತನಾದ ಮೇಲೆ ಶೇರ್ ಸಿಂಗ್ ಮತ್ತೆ ಯಾವತ್ತೂ ತಪ್ಪು ಕೆಲಸ ಮಾಡೋದಿಲ್ಲ. ಅದು ಯಾವತ್ತೂ ಕಾಡಿನ ರಕ್ಷಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ.